ಮುಖ್ಯವಾಗಿ ಇವತ್ತು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ. ಹೌದು, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾದಲ್ಲಿ ಹೀಗಿದೆ. ಎಲ್ಲರೂ ಕೂಡ ವೈರಲ್ ಆಗಬೇಕು, ಎಲ್ಲರೂ ಕೂಡ ಫಾಲೋವರ್ಸ್ ಬರಬೇಕು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ತಾವು ವೈರಲ್ ಆಗೋದಕ್ಕೆ ಸೊ ಯಾವ ನಂಬರ್ ಇದೆ ಸರ್? ಫಸ್ಟ್ ನೀವು ವೈರಲ್ ಯಾವಾಗ ಆಗ್ತೀರಾ? ಒಳ್ಳೆ ಕಂಟೆಂಟ್ ಕೊಟ್ಟಾಗ ಅಲ್ಲ, ಜನ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದಾಗ. ಸೊ ಇವಾಗ ನಾನೊಂದು ಈ ಪೆನ್ನಿನ ಇದ್ರೊಳಗೆ ತೂರ್ಸೋಕ್ಕಾಗತ್ತಾ? ಇದು ಅಕ್ಸೆಪ್ಟ್ ಮಾಡಲ್ಲ, ರಿಜೆಕ್ಟ್ ಮಾಡುತ್ತೆ. ಅದೇ ನೀರೊಳಗೆ ಹೋಗುತ್ತೆ, ಬಟ್ ಸ್ವಲ್ಪ ರೆಸಿಡಿಟಿ ಇರುತ್ತೆ. ಎಷ್ಟೇ ಬೆಂಕಿ ಒಳಗೆ ಸ್ವಲ್ಪ ಇರುತ್ತೆ, ಏರೊಳಗೆ ಇರುತ್ತೆ. ಯಾವುದನ್ನು ರಿಜೆಕ್ಟ್ ಮಾಡದೆ ಅಕ್ಸೆಪ್ಟ್ ಮಾಡ್ತಕ್ಕಂಥ ತತ್ವ ಯಾವುದು ಅಂದರೆ ಆಕಾಶ ತತ್ವ. ಆಕಾಶ ಏನು ಕೊಟ್ಟರು ತಗೊಳುತ್ತೆ. ಹೌದು. ನಿಮ್ಮನ್ನ ಜನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮಲ್ಲಿ ಬೇಕಾಗಿರೋದು ಆಕಾಶ ತತ್ವ. ಆಕಾಶ ತತ್ವನ ನಾವು ತಗೊಳೋದು ಪರ್ಪಲ್ ಕಲರಿಂದ. ಓಕೆ. ಜಸ್ಟ್ ನಂಬರ್ 1 ಪರ್ಪಲ್ ಅಂತೇಳಿ ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡ್ಕೊಳ್ಳಿ, ಇಲ್ಲ ಕೈಯಲ್ಲಿ ಬರ್ಕೊಳ್ಳಿ, ಇಲ್ಲ ಮನೆಯಲ್ಲಿ ಒಂದು ಜಸ್ಟ್ ಒಂದು ಗೋಡೆ ಮೇಲೆ ಒಂದು ವೈಟ್ ಶೀಟಲ್ಲಿ ನಂಬರ್ 1 ಪರ್ಪಲ್ ಅಂತ ಬರೀರಿ. ಅಷ್ಟೇ. ಇಲ್ಲ ಮೊಬೈಲ್ ಸ್ಕ್ರೀನ್ ಸೇವರ್ಗಾರ ಹಾಕೋಬೋದು, ಇಲ್ಲಾಂದ್ರೆ ಬರ್ದ್ಬಿಟ್ಟು ಜೇಬಲಾರ ಇಟ್ಕೋಬೋದು, ಮನೇಲಾರ ಹಾಕ್ಬೋದು, ಗೋಡೆ ಮೇಲೆ ಬರ್ದು ಹಾಕ್ಬೋದು, ಇಲ್ಲ ಕಂಪ್ಯೂಟರ್ ಸ್ಕ್ರೀನ್ ಸೇವರ್ ಮಾಡ್ಕೋಬೋದು. ನಂಬರ್ 1 ಇದೇನು ಮಾಡುತ್ತೆ ಅಂದ್ರೆ ದಟ್ ಕಲರ್, ದಟ್ ನಂಬರ್ ಕ್ರಿಯೇಟ್ಸ್ ದ ವೈಬ್ರೇಷನ್ ಆಫ್ ದಟ್ ಎನರ್ಜಿ. ಎಲ್ಲಿಂದ ಎಲ್ಲಿಗೆ ಲಿಂಕ್ ಸರ್? ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅಂತಂದ್ರೆ ಅಲ್ಲ, ಎವ್ರಿಥಿಂಗ್ ನಿಮ್ಮ ಪ್ರಪಂಚದಲ್ಲ ಏನೆಲ್ಲ ನಡೀತೈತೆ ಇದು ಪಂಚಭೂತಗಳ ಆಧಾರ ಮೇಲೆ ನಡೆಯೋದು. ಆಫ್ಕೋರ್ಸ್, ಎಕ್ಸಾಕ್ಟ್ಲಿ ಸರ್. ಸೊ ಇವಾಗ ನಿನ್ನಲ್ಲಿ ಪೃಥ್ವಿ ಹೆಚ್ಚಾಗಿತ್ತು, ಯಾವುದನ್ನು ನೀನು ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ ಅಂದರೆ ನೀವು ಹೊಸದು ಹೆಂಗೆ ಬರುತ್ತೆ? ಹೊಸ ಯೂಸರ್ಸ್ ಹೆಂಗೆ ಬರ್ತಾರೆ? ಬರಲ್ಲ. ಹೊಸದಾಗಿ ಏನಾದ್ರು ಬೇಕಂದ್ರೆ ನೀನು ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಆಕಾಶ ತತ್ವ ಬೇಕು. ಎಸ್. ಈಗ ನಿಮ್ಮದು ಕೂಡ ಫೇಸ್ಬುಕ್ಕಲ್ಲಿ ಹತ್ರ ಈಗ 9 ಲಕ್ಷ ಫಾಲೋವರ್ಸ್ ಆಗಿದ್ದಾರೆ ಯೂಟ್ಯೂಬ್ನಲ್ಲಿ, ಮತ್ತು ಇಂಗ್ಲೀಷ್ ಯೂಟ್ಯೂಬ್ನಲ್ಲೆಲ್ಲ. ನೀವು ಇದನ್ನು ಯೂಸ್ ಮಾಡಿಕೊಟ್ಟ ಸರ್? ಅದಕ್ಕೆ ಅಂತಲ್ಲ, ನಾವು ಅವಾಗವಾಗ ನಂಬರ್ 1 ಪರ್ಪಲ್ ನಾನು ಯೂಸ್ ಮಾಡ್ತೀನಿ. ಯಾಕೆ ಯೂಸ್ ಮಾಡ್ತೀನಿ ಅಂತಂದರೆ ಆಕಾಶದ್ದು ಇನ್ನೊಂದು ವಂಡರ್ಫುಲ್ ನೇಚರ್ ಏನಪ್ಪ ಅಂದರೆ ಕವರಿಂಗ್. ಸಮುದ್ರ ಮೇರೆ ಇದೆ, ಭೂಮಿಗೆ ಮೇರೆ ಇದೆ, ಬಟ್ ಆಕಾಶಕ್ಕೆ ಮೇರೆ ಇಲ್ಲ. ಸೊ ಇಟ್ ಈಸ್ ವೈಡ್ಲಿ ಸ್ಪ್ರೆಡೆಡ್. ನೀವು ಆ ಥರ ವೈಡ್ಲಿ ಸ್ಪ್ರೆಡೆಡ್ ಆಗಬೇಕು ಅಂದರೆ ನಂಬರ್ 1 ಪರ್ಪಲ್ ಬೇಕು. ವೀಕ್ಷಕರೇ, ಎಷ್ಟೋ ಜನ ಹುಡುಗಿರು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ. ಇದಕ್ಕೆ ನನಗೆ ನೈಟು ನಾನು ಫೇಮಸ್ ಆಗಬೇಕು, ಫಾಲೋವರ್ಸ್ ಬರೋದು. ಆ ರೇಂಜ್ ನೈಟ್ ಆಗುತ್ತೆ ಅಂತ ನಾನು ಹೇಳಲ್ಲ. ನಿನ್ನ ಅಕ್ಸೆಪ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಫಾಲೋವರ್ಸ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ನಿಮ್ಮ ಶ್ರಮನೂ ಕೂಡ ಸ್ವಲ್ಪ ಅಲ್ಲಿ ಇರಲೇಬೇಕಾಗುತ್ತೆ. ಇದು ಕಲರ್ ನ್ಯೂಮರಾಲಜಿ ಡಾಕ್ಟರ್ ಬಸವರಾಜ್ ಜೊತೆ ಮಾತುಕತೆ ಮತ್ತೆ ಮುಂದುವರಿತಾ ಇದೆ. ಹಾಗೆ ನೀವೇ ಕೇಳಿದಂಥ ಪ್ರಶ್ನೆಗಳನ್ನು ಇವತ್ತು ಡಾಕ್ಟರ್ ಹತ್ರ ನಾನು ಅದನ್ನು ಕೇಳ್ತಾ ಇದ್ದೆ. ಡಾಕ್ಟರ್ ಬಸವರಾಜ್ ಅವರು ಬರೆದಿರುವಂತಹ ಬಣ್ಣಗಳ ಸಂಖ್ಯಾಶಾಸ್ತ್ರ, ಕಲರ್ ನ್ಯೂಮರಾಲಜಿ, ಸಾವಿರಾರು ಪೇಷಂಟ್ಗಳ ಮೇಲೆ, ಸಾವಿರಾರು ವ್ಯಕ್ತಿಗಳ ಮೇಲೆ ಪರೀಕ್ಷೆ ಮಾಡಿ ಅನಂತರ ನಿಮ್ಮೊಂದು ಲಕ್ಕಿ ನಂಬರ್ಗಳು ಅಂತ ಸಿಗುತ್ತೆ. ಇದು ಎನರ್ಜಿನ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಂಥ ಈ ನಂಬರ್ಗಳಲ್ಲಿ ನಿಮಗೆ ಚಮತ್ಕಾರ ಕೂಡ ಸಿಗುತ್ತೆ. ಸೊ ಅಂತ ಒಂದು ಒಳ್ಳೆಯ ಬುಕ್ಕನ್ನು ತಂದಿದ್ರೆ ಈ ಸಂಬಂಧಪಟ್ಟಂಗೆ ನಾವು ಕೂಡ ಮಾತಾಡ್ತಾ ಹೋಗೋಣ. ಇವತ್ತು ಸಂಖ್ಯಾಶಾಸ್ತ್ರದಲ್ಲಿ